ನಮಸ್ಕಾರ. ಶನಿ ದೇವರ ಕೃಪೆಯಿಂದ ಕುಂಭ ರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆ ಕಾದಿದೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಹೌದು, ಜೀವನದಲ್ಲೇ ಒಂದು ಮಹತ್ವದ ತಿರುವು ಬರಲಿದೆ. ಬಹುಶಃ ಇದಕ್ಕಾಗಿಯೇ ಎಷ್ಟೋ ದಿನದಿಂದ ಕಾಯ್ತಾ ಇದ್ರಿ ಅನ್ಸುತ್ತೆ. ಹಾಗಾದ್ರೆ ಏನಿದು ಬದಲಾವಣೆ? ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಬನ್ನಿ. ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸರ್ಪ್ರೈಸ್ ಸಿಕ್ಕಿದ್ರೆ, ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದ್ರೆ ಹೇಗಿರುತ್ತೆ? ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಅದೇ ಹಣೆಬರಹದಲ್ಲಿ ಒಂದು ಹೊಸ ತಿರುವು. ಇದರರ್ಥ ಏನು ಅಂದ್ರೆ, ಇಷ್ಟು ದಿನ ಪಟ್ಟ ಕಷ್ಟಗಳು ಮುಗಿಯೋ ಸಮಯ ಬಂದಿದೆ. ಅದು ಒಬ್ಬ ನಿಗೂಢ ವ್ಯಕ್ತಿಯ ಎಂಟ್ರಿಯಿಂದ ಎಲ್ಲವೂ ಬದಲಾಗಲಿದೆ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಸುಮ್ಮನೆ ಚಿಕ್ಕಪುಟ್ಟ ಬದಲಾವಣೆ ಅಲ್ಲ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ, ಅವರಿಂದ ನಿಮ್ಮ ಹಣೆಬರಹವೇ ಬದಲಾಗತ್ತೆ ಅಂತ ಹೇಳಲಾಗ್ತಿದೆ. ಅಷ್ಟು ದೊಡ್ಡ ಪ್ರಭಾವ. ಸರಿ, ಹಾಗಾದ್ರೆ ಈ ಬದಲಾವಣೆ ಈಗ್ಲೇ ಯಾಕಾಗ್ಬೇಕು? ಯಾಕಿಷ್ಟು ಮುಖ್ಯ? ಇದನ್ನು ತಿಳ್ಕೋಬೇಕು ಅಂದ್ರೆ ಮೊದಲು ಕುಂಭರಾಶಿಯವರು ಇತ್ತೀಚೆಗೆ ಎದುರಿಸಿದ ಕಷ್ಟಗಳನ್ನ, ಸವಾಲುಗಳನ್ನ ಒಮ್ಮೆ ನೋಡೋಣ ಬನ್ನಿ. ಕುಂಭರಾಶಿಯವರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಬುದ್ಧಿವಂತರು, ಮುಂದೇನು ಮಾಡಬೇಕು ಅನ್ನೋ ಪ್ಲಾನ್ ಎಲ್ಲ ಇರುತ್ತೆ. ಆದ್ರೂ ಯಾಕೋ ಇತ್ತೀಚೆಗೆ ಎಲ್ಲವೂ ಸ್ತಬ್ಧವಾದ ಹಾಗೆ ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ರೂ ಕೆಲಸಗಳು ಆಗ್ತಾ ಇರಲಿಲ್ಲ, ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ಹತ್ರದವರೇ ಅರ್ಥ ಮಾಡ್ಕೋತಾ ಇರಲಿಲ್ಲ, ದುಡ್ಡು ಕೈಲಿ ನಿಲ್ತಾ ಇರಲಿಲ್ಲ, ಒಂಥರ ಹೇಳ್ಕೊಳ್ಳಕ್ಕಾಗದ ಒಂಟಿತನ. ಈ ಎಲ್ಲ ಸಮಸ್ಯೆಗಳು ಕಾಡ್ತಾ ಇತ್ತು. ಆದರೆ ಚಿಂತೆ ಮಾಡಬೇಡಿ, ಯಾಕಂದ್ರೆ ಈ ಕಷ್ಟದ ಸಮಯವೇ ಒಂದು ಹೊಸ ಬೆಳಕಿಗೆ ಕಾರಣವಾಗ್ತದೆ. ಈ ಕತ್ತಲಿಯಿಂದ ಹೊರಗೆ ತರ್ಲಿಕ್ಕಾಗಿಯೇ ದೈವವೇ ಒಬ್ಬ ಮಾರ್ಗದರ್ಶಕರನ್ನ ಕಳುಹಿಸ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರು ಆ ಮಾರ್ಗದರ್ಶಕ? ಆ ನಿಗೂಢ ವ್ಯಕ್ತಿ ಯಾರು? ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ವಾ? ಬನ್ನಿ ನೋಡೋಣ. ಸೊ, ಆ ಸ್ಪೆಷಲ್ ಪರ್ಸನ್ ಯಾರು? ನೋಡಿ, ಜ್ಯೋತಿಷ್ಯದಲ್ಲಿ ಇಂಥವರೇ ಬರ್ತಾರೆ ಅಂತ ನಿಖರವಾಗಿ ಹೆಸರು ಹೇಳಕ್ಕಾಗಲ್ಲ. ಆದರೆ ಆ ವ್ಯಕ್ತಿ ಯಾವ ರೂಪದಲ್ಲಿ ಬರಬಹುದು ಅನ್ನೋದಕ್ಕೆ 3 ಸಾಧ್ಯತೆಗಳನ್ನು ಹೇಳಲಾಗಿದೆ. ಅದು ಯಾರಾಗಿರ್ಬೋದು ಅಂದ್ರೆ, ಮೊದಲನೇದಾಗಿ ತುಂಬ ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ನಿಮ್ಮ ಹಳೇ ಸ್ನೇಹಿತರೊಬ್ಬರು ಮತ್ತೆ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ಬೋದು. ಅಥವಾ ಎರಡನೇದಾಗಿ ನಿಮ್ಮ ಕೆಲಸದ ಜಾಗದಲ್ಲಿ ಒಬ್ಬ ಹೊಸ ಮೆಂಟರ್ ಅಂದ್ರೆ ಮಾರ್ಗದರ್ಶಕರು ಸಿಗ್ಬೋದು. ಇನ್ನು 3ನೇ ಸಾಧ್ಯತೆ, ನೀವೆಲ್ಲಾದರೂ ಪ್ರಯಾಣ ಮಾಡುವಾಗ ಅಥವಾ ಸಮಾಜ ಸೇವೆ ಮಾಡುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಗೊಂದು ಅತ್ಯಮೂಲ್ಯವಾದ ಸಲಹೆ ಕೊಟ್ಟುಕೊಡ್ಬೋದು. ನೋಡಿ, ಸಹಾಯ ಯಾವ ರೂಪದಲ್ಲೂ ಬರ್ಬೋದು. ಇಲ್ಲಿ ಒಂದು ವಿಷಯ ತುಂಬಾ ಮುಖ್ಯ. ಬರುವಂಥ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡೋಕೆ ಬರೋದಿಲ್ಲ, ನಿಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋದಿಲ್ಲ. ಬದಲಾಗಿ ನಿಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟು ಅವು ನನಸಾಗೋಕೆ ಸಹಾಯ ಮಾಡ್ತಾರೆ. ಸರಿ, ಈ ವ್ಯಕ್ತಿ ಬಂದ ಮೇಲೆ ಆಗುವಂಥ ನಿಜವಾದ ಬದಲಾವಣೆಗಳು ಏನು? ಮೇನಾಗಿ ನಿಮ್ಮ ಹಣಕಾಸು ಮತ್ತು ಕೆರಿಯರ್ ಅಂದ್ರೆ ವೃತ್ತಿ ಜೀವನದಲ್ಲಿ ದೊಡ್ಡ ಪ್ರಗತಿ ಕಾಣುತ್ತೀರಿ. ಹೇಗೆ ಅಂದ್ರೆ, ಮೊದಲು ಸಾಲದ ಸುಳಿಯಲ್ಲಿ ಸಿಲುಕ್ತ್ರೆ ಈಗ ಅದರಿಂದ ಹೊರಬಂದು ಆರ್ಥಿಕವಾಗಿ ಸ್ವತಂತ್ರರಾಗುವ ದಾರಿ ಕಾಣಿಸುತ್ತೆ. ಕೆಲ್ಸದಲ್ಲಿ ಬರೀ ಅಡೆತಡೆಗಳೇ ಇದ್ರೆ ಈಗ ಪ್ರಮೋಷನ್, ಗೌರವ ಎಲ್ಲ ಸಿಗುತ್ತೆ. ಹಳೆ ಪದ್ಧತಿಯಲ್ಲೇ ನಿಂತು ಹೋಗಿದ್ರೆ ಈಗ ಹೊಸ ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ಳಕ್ಕೆ ದಾರಿ ಸಿಗುತ್ತೆ. ಒಂಥರ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. ಇನ್ನು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಹೊಸ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕೆ ಧೈರ್ಯ ಮತ್ತು ದುಡ್ಡು ಎರಡೂ ಸಿಗುತ್ತೆ. ನಿಮ್ಮಲ್ಲಿರೋ ಹೊಸ ಹೊಸ ಐಡಿಯಾಗಳನ್ನ ನಿಮ್ಮ ಮೇಲಧಿಕಾರಿಗಳು ಒಪ್ಕೊಳ್ಳೋ ಹಾಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ಇವತ್ತಿನ ಡಿಜಿಟಲ್ ಜಗತ್ತಿಗೆ ಹೊಂದಿಕೊಳ್ಳೋಕೆ ಬೇಕಾದ ಪ್ರೇರಣೆನೂ ಸಿಗುತ್ತೆ. ಆದ್ರೆ ಇಷ್ಟೆಲ್ಲ ಒಳ್ಳೆದಾಗುತ್ತೆ ಅಂದಾಗ ಒಂದು ಪ್ರಮುಖ ಎಚ್ಚರಿಕೆಯೂ ಇರುತ್ತೆ. ಈ ಅದ್ಭುತ ಅವಕಾಶ ಕೈತಪ್ಪಿ ಹೋಗ್ಬಾರ್ದು ಅಂದ್ರೆ ಇದನ್ನ ಪಾಲಿಸಲೇಬೇಕು. ಏನದು ಎಚ್ಚರಿಕೆ ಅಂದ್ರೆ, ನನಗೆಲ್ಲ ಗೊತ್ತು ಅನ್ನೋ ಮನೋಭಾವ. ಹೌದು, ಕುಂಭರಾಶಿಯವರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಅಹಂ ಹಠ ಇರುತ್ತೆ. ಬಂದ ಅವಕಾಶವನ್ನ ಈ ಗುಣದಿಂದಾಗಿಯೇ ದೂರ ತಳ್ಳಬೇಡಿ ಅಂತ ಜ್ಯೋತಿಷ್ಯ ಎಚ್ಚರಿಸುತ್ತೆ. ಹಾಗಾಗಿ 3 ವಿಷಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಮೊದಲನೇದು ಅಹಂಕಾರ, ನನಗೆಲ್ಲ ಗೊತ್ತು ಅನ್ನೋ ಭಾವನೆ ಬೇಡ. ಎರಡನೇದು ಕೋಪ, ಯಾಕಂದ್ರೆ ನಿಮ್ಮ ಕೋಪದ ಮಾತುಗಳಿಂದ ಆ ಬಂದಂಥ ವ್ಯಕ್ತಿ ದೂರ ಆಗ್ಬೋದು. 3ನೇದು ಸಂದೇಹ ಪಡೋದು, ಎಲ್ಲದಕ್ಕೂ ಅನುಮಾನ ಪಡದೆ ಈ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡೋದು ಬಹಳ ಮುಖ್ಯ. ಸರಿ, ಈ ಸವಾಲುಗಳನ್ನ ನಿಭಾಯಿಸೋಕೆ, ಇನ್ನಿರೋ ಅಡೆತಡೆಗಳನ್ನ ದೂರ ಮಾಡ್ಕೊಳ್ಳೋಕೆ 2 ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನ ಜಪಿಸೋದು. ಇದೆಲ್ಲವನ್ನೂ ನೋಡಿದ್ಮೇಲೆ ಯಶಸ್ಸಿನ ಕಡೆಗೆ ಹೋಗೋ ದಾರಿ ಸ್ಪಷ್ಟವಾಗಿ ಕಾಣಿಸ್ತೆ ಅಲ್ವಾ? ಹಾಗಾದರೆ ಬನ್ನಿ, ಆ ಯಶಸ್ಸಿನ ಹಾದಿ ಹೇಗಿದೆ ಅಂತ ನೋಡೋಣ. ಒಂದು ಮಾತಂತೂ ಸತ್ಯ, ಈ ಬದಲಾವಣೆ ಏನಿದೆಯಲ್ಲ, ಇದು ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ, ನಿಮ್ಮ ತಾಳ್ಮೆಗೆ ಸಿಕ್ಕ ಪ್ರತಿಫಲ ಅಂತಾನೆ ಹೇಳ್ಬೋದು.
ಕೊನೆಯದಾಗಿ ಇದರಿಂದ ನಾವು ಕಲಿಬೇಕಾಗಿರೋದು ಏನು? ಮುಖ್ಯವಾಗಿ ಯಶಸ್ಸು ಹತ್ತಿರದಲ್ಲೇ ಇದೆ. ಹಾಗಾಗಿ ಹಳೆಯ ನೋವುಗಳನ್ನೆಲ್ಲ ಮರೆತು ಭವಿಷ್ಯವನ್ನು ಖುಷಿಯಿಂದ ಸ್ವಾಗತಿಸಬೇಕು. ಹೊಸ ಉತ್ಸಾಹದಿಂದ ಒಂದು ಹೊಸ ಗುರಿಯೊಂದಿಗೆ ಮುಂದೆ ಸಾಗಬೇಕು. ಒಂದು ಪ್ರಶ್ನೆ, ಈ ಬದಲಾವಣೆಯನ್ನ ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ? ಯಾಕಂದ್ರೆ ನೋಡಿ, ಅವಕಾಶ ಅಂತೂ ಖಂಡಿತ ಬರುತ್ತೆ. ಆದ್ರೆ ಅದನ್ನ ಎರಡೂ ಕೈಗಳಿಂದ ಸ್ವೀಕರಿಸುವ ಸಿದ್ಧತೆ ನಿಮ್ಮಲ್ಲಿರಬೇಕು. ಅದೇ ಅಲ್ವಾ ಎಲ್ಲಕ್ಕಿಂತ ಮುಖ್ಯ.